ಒಕ್ಕೂಟದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪುಷ್ಪ ಮಾಲಿಕೆಯವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಲ್ಲಿ ಎಲ್ಲರೂ ಸಹ ಚಪ್ಪಾಳೆಯ ಮೂಲಕ ಅವರ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಪ್ರಾರ್ಥನೆ. ಇವರೊಂದಿಗೆ ಆಗಮಿಸಿರ್ತಕ್ಕಂಥ ಮತ್ತೊಬ್ಬರು ನೆರವನ್ನು ನೀಡುತ್ತಾ ಇರುವ ಇವರಿಗೆ ನಮ್ಮೆಲ್ಲ ಅರ್ಚಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರೂ ಸಭಾವನ್ನು ಪ್ರಾರ್ಥನೆ. ಹೊಸಕೋಟೆ ಜನಪ್ರಿಯ ಶಾಸಕರಿಗೆ ಸ್ವಾಗತವನ್ನು ಬಯಸ್ತಾ ಇರುವಂತಹ ನಮ್ಮ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಗಳಾದ KS ದೀಕ್ಷಿತರು ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಹೊಸಕೋಟೆ ನಗರದಲ್ಲಿ HSS ಚೌಲ್ಟ್ರಿಯಲ್ಲಿ ತಾಲೂಕಾದ್ಯಂತ ಮತ್ತು ಜಿಲ್ಲಾದ್ಯಂತ ಇರತಕ್ಕಂಥ ಎಲ್ಲ ಅರ್ಚಕರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಬಜೆಟ್ನಲ್ಲಿ ಇವತ್ತೇನು ಎಲ್ಲ ಅರ್ಚಕರಿಗೆ ಸಿಗ್ತಾ ಇದ್ದಂಥ ವಾರ್ಷಿಕವಾಗಿ 60,000 ದಸ್ತಿಕ್ನ ಹೆಚ್ಚುವರಿ ಮಾಡಿ 72,000 ಏನು ಮಾಡಿದರೆ, ತಿಂಗಳಿಗೆ ₹1,000 ಜಾಸ್ತಿ ಏನು ಮಾಡಿದರೆ, ಅದಕ್ಕೆ ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸೂಚಕ ಇವತ್ತು ಅರ್ಚಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ, ಸಚಿವರುಗಳಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಒಂದು ಹಿತ ಬಯಸಿದ್ದಾರೆ. ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಇಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಮಗೆ ಇದನ್ನು ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವ್ರಿಗೆ ನಾವು ಧನ್ಯವಾದಗಳು ಹೇಳಿ, ಇವತ್ತು ಇಬ್ಬರು ಸಚಿವರುಗಳು ತಾಲೂಕಿಗೆ ಬಂದಿರತಕ್ಕಂಥದ್ರಿಂದ ನಾವು ಅವರಲ್ಲಿ ಮನವಿ ಮಾಡಿದ್ದೇನೆಂದರೆ, ನಮ್ಮಲ್ಲಿ ಈಗಾಗಲೇ BMTC ಡಿಪೋ ನಮ್ಮ ತಾಲೂಕಲ್ಲಿದೆ. BMTC ಡಿಪೋ ಜೊತೆಗೆ ಗ್ರಾಮಾಂತರ ಭಾಗಗಳಾಗಿರ್ತಕ್ಕಂಥ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಇವೆಲ್ಲಕ್ಕೂ ಕೂಡ ಸಂಪರ್ಕಕ್ಕೆ KSRTC ಡಿಪೋವಿನ ಒಂದು ಅಗತ್ಯ ಇತ್ತು ಅಂತ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಟ್ಟಾಗ ಜಾಗ ಕೊಟ್ಟರೆ ಕೂಡಲೇ ನಾನು ಡಿಪೋ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದಷ್ಟು ಶೀಘ್ರವಾಗಿ ನಾನು ಜಾಗ ಗುರುತಿಸ್ಕೊಟ್ಟು ಹೊಸಕೋಟೆ ತಾಲೂಕಿಗೆ ಒಂದು KSRTC ಡಿಪೋ ತರಂಥ ಕೆಲಸನೂ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಅನಗೊಂಡಳ್ಳಿ ಹೋಬಳಿ ಭಾಗದಲ್ಲಿ ಏನೊಂದು PHCನ ಮೇಲ್ದರ್ಜೆಗೆ ಏರಿಸಿ ಅಲ್ಲಿ CHC ಮಾಡಬೇಕು ಅಂತ ಸನ್ಮಾನ್ಯ ಆರೋಗ್ಯ ಸಚಿವರನ್ನ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಮನವಿ ಮಾಡಿದಾಗ ಅವರು ಕೂಡ ಅದನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ಸರ್ಕಾರದ ಕಡೆಯಿಂದ ಎಲ್ಲ ಥರದ ಕೆಲಸಗಳು ಕೂಡ ಆಗ್ತಾಯಿದೆ. ಕಲ್ಯಾಣ ಕೆಲಸನೂ ಆಗ್ತಾಯಿದೆ, ಅಭಿವೃದ್ಧಿ ಕೆಲಸನೂ ಆಗ್ತಾಯಿದೆ, ಎಲ್ಲರ ಜೀವನಗಳನ್ನ ಬೆಳಗ್ಗೆ ಮಾಡೋಂಥ ಕೆಲಸ ಸರ್ಕಾರ ಇವತ್ತು ಮಾಡ್ತಾಯಿದೆ. ಇವತ್ತು ನಾವು ಕೊಳ್ತೂರಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸುಮಾರು ಒಂದು 45 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏನು ನಾವು ಈಗಾಗಲೇ ನಮ್ಮ ಕೆಲಸನ ಮುಗಿಸಿದ್ದೀವಿ. ಅಲ್ಲಿ ಬಂದು ವೀಕ್ಷಣೆ ಮಾಡಿ ಅಲ್ಲಿ ಏನು ಇವತ್ತು ಎಕ್ವಿಪ್ಮೆಂಟ್ಗಳ ಕೊರತೆ ಏನಿತ್ತು ಆ ಕೊರತೆಗೋಸ್ಕರ ಒಂದು ಬಜೆಟ್ನ ಮಂಡನೆ ಮಾಡೋದಕ್ಕೋಸ್ಕರ ಇವತ್ತು ಸಚಿವರು ಸೂಚನೆ ಮಾಡಿದರೆ ಎಕ್ವಿಪ್ಮೆಂಟ್ಗಳಿಗೆ ಸ್ಟಾಫ್ಗೆಲ್ಲ ಬೇಕಾದಂಥದ್ದನ್ನು ಮತ್ತು ಅದೇ ಜಾಗದಲ್ಲಿ ಏನು ನಮಗೆ ಇನ್ನೂ ಸ್ವಲ್ಪ ಸ್ಥಳಾವಕಾಶ ಇದೆ ಅಲ್ಲೇ ಇವತ್ತು ತಾಲೂಕಿನ 100 ಹಾಸಿಗೆಗಳ ಆಸ್ಪತ್ರೆಯೂ ಕೂಡ ಅಲ್ಲೇ ನಾವು ಭೂಮಿ ಪೂಜನೆ ಮಾಡಿ ಒಂದೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅವರ ಸಮಯಾವಕಾಶ ಅವರ ಕಾಲಾವಕಾಶನ ನೋಡಿಕೊಂಡು ಅವ್ರನ್ನ ತಾಲೂಕಿಗೆ ನಾವು ಆಹ್ವಾನ ಮಾಡಿ ಒಂದನ್ನು ಲೋಕಾರ್ಪಣೆ ಮಾಡೋಂಥದ್ದು ಮತ್ತೊಂದರ ಭೂಮಿ ಪೂಜೆ ಕಾರ್ಯಕ್ರಮನ ಕೂಡ ಈ ಏಪ್ರಿಲ್ ತಿಂಗಳೊಳಗೇ ಇಟ್ಕೊಂಡು ನಾವು ಮಾಡ್ತೀವಿ. ಇವತ್ತು ನೀವು ನೋಡಿದ್ರೆ ಎಲ್ಲ ಒಟ್ಟಾರೆ ಸೇರಿದ್ರೆ ₹1 ಜಾಸ್ತಿ ಆಗಿರ್ಬೋದು ಡೀಸೆಲಿನ ಬೆಲೆ. ಇವತ್ತು ಅದರಲ್ಲಿ ಕೇಂದ್ರ ಸರ್ಕಾರದ ಸೆಸ್ ಎಷ್ಟಿದೆ, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಷ್ಟಿದೆ, ಕಚ್ಚಾ ತೈಲ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಎಷ್ಟು ಸಿಗ್ತಾ ಇದೆ, ಇಲ್ಲಿ ನಾವು ಎಷ್ಟಕ್ಕೆ ಕೊಂಡ್ಕೊಳ್ತಾ ಇದೀವಿ ಅಂತ ಹೋಲಿಕೆ ಮಾಡಿ ಕೇಂದ್ರ ಸರ್ಕಾರದಿಂದ ಹೋಗ್ಬಿಟ್ಟು ಮನವಿ ಮಾಡಿಕೊಂಡು ಅವರ ಸೆಸ್ಗಳನ್ನ ಕಡಿಮೆ ಮಾಡಿಸೋದನ್ನು ಇವರು ನಮ್ಮ BJP ಅವರು ಮಾಡಿಸಿದ್ರೆ ನಾವಿಲ್ಲಿ ಏನು ಮಾಡಬೇಕು ರಾಜ್ಯದಲ್ಲಿ ನಾವು ಅದನ್ನು ನೋಡ್ತೀವಿ. ಅತ್ಯಂತ ಹೆಚ್ಚು ಸೆಸ್ಸು ಇವತ್ತು ನಮಗೆ ಅದ್ರ ಭಾಗ ಕೂಡ ಪಾಲು ಬರ್ತಾಯಿಲ್ಲ, ಸೆಸ್ಗಳಲ್ಲಿ ನಮಗೆ ಡೆವಲ್ಯೂಷನ್ ಆಗ್ತಾಯಿಲ್ಲ. ಅದನ್ನು ಅವರು ಕಡಿಮೆ ಮಾಡಿಸೋಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ರಾಜ್ಯನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಏನು ಬೀಳ್ತದೆ ಆ ಹೊರೆನ ರಾಜ್ಯ ಜನರ ಮೇಲೆ ಕಡಿಮೆ ಮಾಡೋಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಇವತ್ತು ಅವರು ವಿಷಯಾಂತರ ಮಾಡೋಕ್ಕೆ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಒಳಜಗಳು, ಕಿತ್ತಾಟಗಳು, ಬಣಗಳ ರಾಜಕಾರಣನ ಅವರು ಒಂದು ದಾರಿ ತಪ್ಪಿಸೋಕ್ಕೋಸ್ಕರ, ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತು ಹೈನುಗಾರಿಕೆ ಇಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 8,000 ಕುಟುಂಬ ಹೈನುಗಾರಿಕೆನ ಹಾಲನ್ನ ನಂಬಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವತ್ತು ರೈತರಿಗೆ ನಾವು ಸೂಕ್ತವಾದಂಥ ಕಾಸು ಕೊಡೋಂಥದ್ದು ನ್ಯಾಯ ಅಲ್ವಾ?
ಸರ್ಕಾರ ಇವತ್ತು ಹೇಳಿದೆ ಏನು 4 ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ನೇರವಾಗಿ ಅದನ್ನು ನಾವು ರೈತರಿಗೆ ಕೊಡ್ತೀವಿ, ಯಾರು ಹೈನುಗಾರಿಕೆ ಮಾಡ್ತಾರೋ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಇದು ತಪ್ಪ. ಬಿ ಜೆ ಪಿಯವ್ರು ಮತ್ತು ಹೈನುಗಾರಿಕೆ ಅವರು ವಿರೋಧ ಇದ್ದರೆ ಹೇಳಿ, ನಾವು ರೈತರಿಗೆ ಕಾಸು ಕೊಡೋಕೆ ನಮ್ಗೆ ಮನಸ್ಸಿಲ್ಲ ಅಂತೇಳಿ, ಅದನ್ನು ನಾವು ಒಪ್ಕೊಳ್ಳೋಣ. ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರು ಕೂಡ ಇವತ್ತೂ ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ಬೆಲೆ ಅತ್ಯಂತ ಕಡಿಮೆ ಇದೆ. ನಾನು ಕೇಳ್ಪಟ್ಟಿಲ್ಲ, ನನ್ನ ಹೆಸರು ಕೇಳ್ಪಟ್ಟಿಲ್ಲ, ಬದಲಾವಣೆ ಆಗಿದೆ ಅಂತನೂ ಕೂಡ ನನಗೆ ಮಾಹಿತಿ ಇಲ್ಲ. ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ನನಗಿಂತ ಮೊದಲು ನಿಮಗೇನಾದರೂ ಮಾಹಿತಿ ಸಿಕ್ಕಿದ್ರೆ ನನಗೂ ಸೂಚಿಸ್ಬಿಡಿ.